ಗತಿ ಗತಿ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಏನಾಯ್ತು? ಸದ್ಗುರುಗಳಾದಂಥ ಪಂಡಿತ್ ಪೀತಾಂಬರ ಮಹಾರಾಜರಿಗೂ ಹಾಗೂ ಸಾಧು ನಿಶ್ಚಲದಾಸ್ ಮಹಾರಾಜರಿಗೂ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ, ಶುದ್ಧ ಬ್ರಹ್ಮಜ್ಞಾನದ ಅಧ್ಯಕ್ಷರಾದಂಥ ಶರಣಬಸವ ಅಪ್ಪಾಜಿಯವರಿಗೂ ಕೂಡ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ, ಇವತ್ತಿನ ಬೆಳಗಿನ ಪಾಠದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗುರುವೊಂದಿಗೆ ಗುರುಮಾತೆಯರಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತಾ, ಇವತ್ತಿನ ವಿಷಯ ಭಗವದ್ಗೀತೆ ಸತ್ಯ ಸಂಹಾರದ ಬಗ್ಗೆ ವಿಷಯ. ಎಷ್ಟನೇ ವಚನ ಸೀರಿಯಲ್ ನಂಬರ್ ಹೇಳ್ಬೇಕ್ರಿ? ಹಂಗೆ 17 ಬುಕ್ ಒಂದನೇ ಬುಕ್ ಅಲ್ರಿ ಸಂಪುಟ? ಬುಕ್ ನಂಬರ್ 1 ವಾಲ್ಯೂಮ್ 1 17ನೇ ವಚನ ಅಂತ ಹೇಳಿದ್ರಿ ಅಂದ್ರ ನೋಡೋರಿಗೆ ಗೊತ್ತಾಗ್ತದೆ. ಬಸವರಾಜ ಸ್ವಾಮಿ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಬಸವರಾಜ ಸ್ವಾಮಿ ಸುದ್ದಿಮೂಲ ಪತ್ರಿಕಾ ಸಂಪಾದಕರು, ರಾಯಚೂರು. ಇವರ ಕೃತಿ ಬಸವಗೀತೆ ಅಂತ ಹೇಳಿ ನೀಟಾಗಿ ಹೇಳ್ರಿ, ನಿಮ್ಮದೇ ಆದ ಒಂದಿದು ತಯಾರಾಗ್ತದೆ. ಒಳ್ಳೇದು ಆಡಿಯೋಗಳು. ಓಕೆ, ಮಾಡಿ ಮುಂದೆ. ಬಸವರಾಜರು ರಾಯಚೂರು ಇವರಿಂದ ರಚಿತವಾದಂತ ಬಸವಗೀತೆ ಸತ್ಯ ಸಂವಾದ 12ನೇ ಶತಮಾನದ ಸೌಮ್ಯಜ್ಞಾನ, ಕ್ರಾಂತಿ ಮತ್ತು ತಂತ್ರಗಾರಿಕೆ. ಇದರಲ್ಲಿ ಈ ವಿಷಯದ ಬಗ್ಗೆ 17ನೇ ವಚನದ ಬಗ್ಗೆ ಒತ್ತು ತೋರ್ತಾರೆ. ಎಂದಿಗಂತೂ ನಾವಿಗಂತೂ ಎಂದಿಗಂತೂ ನಾವಿಗಂತೂ ಎಂದು ಗಂಧವನರ ಹೊರೆಯ ಹೋಯಿತನ್ನ ಸಂಸಾರ, ಗಂಧವನರ ಹೋಯಿತೈ ಹೊರೆಯ ಹೋಯಿತನ್ನ ಸಂಸಾರ. ಹಿಂದೆ ನಾನಾ ಯೋಗಿಯಲ್ಲಿ ಬಂದೆನೆಂಬ
ಹೇಳ್ತಿದ್ದಾರೆ, ದೇಹದಲ್ಲಿರುವ 2 ಕಣ್ಣುಗಳು, 2 ಕಿವಿಗಳು, 2 ಮೂಗಿನ ಹೊರಳೆಗಳು, ನಾಲಿಗೆ, ಚರ್ಮ, ದೇವಾಂಗ ಇವು ದೇಹದ ನವನಿಧಿಗಳು. ಇದು ಸದಾಶಿವನ ವಾಸಸ್ಥಾನವೂ ಹೌದು. ಎಂದೆಂದು ತೀರದ ಕುಬೇರನ ಸಂಪತ್ತು ಹೌದು. ದೇವಾನುದೇವತೆಗಳು ರಕ್ಕಸರು ಎಂದೆಂದು ಕೊಳ್ಳೆ ಹೊಡೆಯುವುದು ಬಾರದ ಸದಾಶಿವನ ಸಂಪತ್ತು ಹೌದು. ಇದು ದೇಹದಲ್ಲಿಯೇ ಸಂಗಮವಾಗಿದೆ. ಈ ಸದಾಶಿವನನ್ನು ನೆನೆದು ಬಗೆದರೆ ಹೊಗಸೆ ತುಂಬ ಅಮೃತ ಬಗೆದು ಉಂಡಷ್ಟು ಬರಿದಾಗದ ಅಮೃತ. ಕಾಳಿಂಗದೇವ ಮತ್ತೆ ಕೇಳ್ತಿದ್ದಾನ, ಇದು ಹೇಗೆ ಬಸವರಸ ತೋರಿಸಿ ಹೇಳಿ ಎನ್ನುடைய ತಮ್ಮ ಮಾತಿನಲ್ಲಿ ಅರಿವಿನ ಸಂಪತ್ತು ಬಚ್ಚಿಟ್ಟುಕೊಂಡಂತೆ, ತಮ್ಮ ಮಾತಿನಲ್ಲಿ ಅರಿವಿನ ಸಂಪತ್ತು ಬಚ್ಚಿಟ್ಟುಕೊಂಡಂತೆ ನಮಗೆ ಭಾಸವಾಗುತ್ತಲಿದೆ. ಅದಕ್ಕೆ ಬಸವರಸ ಉತ್ತರ ಕೊಡ್ತಿದ್ದಾರೆ, ಮಣ್ಣಿನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಹಳದಿ ಲೋಹಕ್ಕೆ ಚಿಹ್ನೆಯನ್ನು ನಾಮಕರಣ ಮಾಡಿದ ಕಣ್ಣು ಸದಾಶಿವನ ಕಣ್ಣು, ಅರಿವಿನ ಕಣ್ಣು. ತಾನೇ ಸೃಷ್ಟಿಸಿ ಬೋಧಿಸಲು ಅರಿಯದ ಕಣ್ಣು. ಈ ಅರಿವಿನ ಕಣ್ಣಿಗೆ ಮಾಯೆ ಆವರಿಸಿರುವುದರಿಂದ ಸದಾಶಿವನನ್ನು ನೆನೆಯಲು ಮಾಯಿಗೆ ಸಾಧ್ಯವಾಗುತ್ತಿಲ್ಲ. ಇಂದಿಂಗೆ ನಾಳಿಂಗೆ ಎಂದು ಹಗಲಿರಲು ದುಡಿದು ಚಿನ್ನ ಭೂಮಿ ಸಂಗ್ರಹಿಸಿ ದೇಹಕ್ಕೆ ಧನಿಕನ ಪಟ್ಟ ಜಿಪುನನ ಪಟ್ಟ ಕಟ್ಟುತ್ತದೆ. ಕಳ್ಳಿ ಕೋಲೆ ಕೊಲೆಗಡುಗ ಗರುಡೆಯ ತೋರಣ ಪಟ್ಟ ಕಟ್ಟಿ ಸದಾಶಿವನು ವಾಸ ಮಾಡಿದ ದೇಹವನ್ನು ಮನವೆಂಬ ಮಾಯೆ ಸೆರೆಮನೆಗೆ ತಳ್ಳುತ್ತದೆ. ಸದಾ ಶಿವನೆಂಬ ಅರಿವಿನ ಸಂಗಯನನ್ನು ಕೂಡಿ ಮುಕ್ತನಾಗಬೇಕೆಂಬ ಬುದ್ಧಿ ಇಲ್ಲದ ಮನವೆಂಬ ಮಾಯೆ ತಾನಿದ್ದ ಅನುವಿನ ಅರಿವಿನ ಸಂಪತ್ತನ್ನು ತಾನೇ ಅರಿಯದೆ ತನುವನ್ನು ತನುವಿನ ಒಡೆಯನ್ನು ಬಂದು ಹಾಕುತ್ತದೆ. ಈ ಮನವೆಂಬ ಮಾಯೆ. ಕಾಳಿಂಗ ದೇವರು ಮತ್ತೆ ಕೇಳ್ತಾರ, ಕಣ್ಣವರಿಗೆ ಅರಿಸಿನ ಅರಿವಿನ ರಹಸ್ಯ ಬಚ್ಚಿಟ್ಟುಕೊಂಡಿರುವುದನ್ನು ಇಲ್ಲಿ ಹೇಳಿ ನಮ್ಮನ್ನು ಕೃತಾರ್ಥನಾಗಿ ಮಾಡಿದಿರಿ ಬಸವರ್ಗ. ಮತ್ತೆ ಹೇಳ್ತಾರ, ಹಾಗೆ 2 ಕಿವಿಗಳಲ್ಲಿ ಕೂಡ ಅರಿವೆಂಬ ಗುರುದೇವ ಸಂಗಮವಾಗಿದ್ದಾನೆ. ಬಾಯಿಯ ಮೂಲಕ ಧ್ವನಿಸಿದ ಸಕಲ ಶಬ್ದಗಳಲ್ಲಿ ಅರಿವು ಬಚ್ಚಿಟ್ಟುಕೊಂಡಿದೆ. ಶಬ್ದ ಬರೆದರೆ ನಪುಸಕನಾಗುತ್ತದೆ, ಓದಿದರೆ ಅರಿವಾಗುತ್ತದೆ. ಶಬ್ದವನ್ನು ಅರಿವಿಗೆ ಸ್ವೀಕರಿಸಿದರೆ ಸಂತೋಷವಾಗುತ್ತದೆ, ಇಲ್ಲ ದುಃಖವಾಗುತ್ತದೆ. ದೇಹ ಶಬ್ದಕ್ಕೆ ಹೊಗಳಿಕೆಗೆ ಹಿಗ್ಗುತ್ತದೆ, ಕೆಳವಿಕೆಗೆ ಕುಗ್ಗುತ್ತದೆ. ನುಡಿದ ದೇಹ ಕುಗ್ಗುತ್ತದೆ, ನುಡಿದ ದೇಹವನ್ನು ಕೊಲ್ಲುತ್ತದೆ, ಇಲ್ಲ ತನಗೆ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತದೆ. ಶಬ್ದದಲ್ಲಿ ಸುಶಬ್ದ ಎನ್ನುವುದು ಇಲ್ಲವೇ ಇಲ್ಲ. ಕಿವಿಯಲ್ಲಿ ವಾಸ ಮಾಡಿದ ಸದಾಶಿವನೆಂಬ ಅರಿವಿನಿಂದ ಕೇಳಿದರೆ ಶಬ್ದ ನಿಶ್ಶಬ್ದವಾಗುತ್ತದೆ. ಶಬ್ದ ಅರಿವಾಗಿ ದೇಹಕ್ಕೆ ಪ್ರಸಾರವಾಗುತ್ತದೆ. ನುಡಿವ ಎದುರಾಳಿ ಮರು ನುಡಿಯುವುದಿಲ್ಲ. ವೈಷಮ್ಯ ವೈರತ್ವ ಬೆಳೆಯುವುದಿಲ್ಲ, ಹೊಂದುವುದಿಲ್ಲ. ಅತ್ಯಂತ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಒಂದೊಂದು ಸದಾಶಿವನ ನವನಿಧಿಯ ಶಬ್ದ ಸಂಪತ್ತನ್ನು ಉಂಡು ಆತನನ್ನು ನೆನೆದು ಮಾಯೆ ನಿರ್ಮಾಯ ಆಗುವುದು. ಇದು ನಿಶಬ್ದ ವೇದಿ ಸೂತ್ರ. ಇನ್ನ ಕಾಳಿಂಗ ದೇವರು ಮತ್ತೆ ಕೇಳಿದಾರೆ
ಮಾಡಿದ್ದಾನೆ. ಆತ ವಾಸ ಮಾಡಿದ ದೇಹ ನವನಿಧಿಯ ಸಂಪತ್ತುಗಳಿಂದ ಭರಿತವಾಗಿದೆ. ಮನವೆಂಬ ಮಾಯೆ ಸದಾಶಿವ ಬಚ್ಚಿಟ್ಟುಕೊಂಡ ನವನಿಧಿಗಳನ್ನು ಆವರಿಸಿ ತಾನು ವಾಸ ಮಾಡಿದ ಒಡಲನ್ನೇ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳ ಮೂಲಕ ಸಪ್ತ ವ್ಯಸನ ಅಷ್ಟಮದಗಳ ಮೂಲಕ ಸಾತ್ವಿಕ, ರಾಜಸ, ತಾಮಸ ಎಂಬ 3 ಗುಣಗಳ ಮೂಲಕ ಆವರಿಸಿ ಸದಾ ಇಂದಿಂಗೆ ನಾಳಿಂದೆ ಎಂದು ಹಸಿದ ಒಡಲು ತುಂಬುವುದರಲ್ಲಿಯೇ ಒಡಲಿನ ಆಯುಷ್ಯವನ್ನು ಪೂರ್ಣಗೊಳಿಸುತ್ತದೆ. ಒಡಲಲ್ಲಿರುವ ಸದಾಶಿವನ ಅರಿವಿನ ಸಂಪತ್ತು ಒಡಲಿಗೆ ಮತ್ತು ಮನವೆಂಬ ಮಾಯಿಗೆ ಬಳಕೆಯಾಗಿದೆ. ಒಡಲಿನ ಆಯುಷ್ಯ ವ್ಯರ್ಥ ಕಳೆದು ಹೋಗುತ್ತದೆ. ಕಾಳಿಂಗ ದೇವರು ಮತ್ತೆ ಪ್ರಶ್ನೆ ಮಾಡ್ತಾರ, ಒಡಲಲ್ಲಿರುವ ಸಂಪತ್ತು ಒಡಲು ಮತ್ತು ಮನಕ್ಕೆ ದೊರಕದಿರುವುದು ಇದೊಂದು ವಿಚಿತ್ರವಲ್ಲವೇ? ಬಸವರಸ ಸದಾಶಿವನು ವಾಸ ಮಾಡಿದ ಒಡಲಿಗೆ ಮನವೆಂಬ ಮಾಯೆ, ಆಸೆ, ಅಮಿಷಗಳ ಅನ್ನ, ಕಾಮ ಕ್ರೋಧಗಳ ಅನ್ನ, ಮದ ಮತ್ಸರಗಳ ಅನ್ನ, ಲೋಭ ಮೋಹಗಳ ಅನ್ನ, ರುಚಿ ಅರುಚಿ ಎನ್ನುವ ಅನ್ನದ ವಿಷವ ಹಾಕಿ ಸದಾಶಿವನು ಇದ್ದ ಒಡಲನ್ನೇ ಕಥಕಥನೆ ಕುದಿಯುವಂತೆ ಮಾಡುತ್ತದೆ ಮನವೆಂಬ ಮಾಯೆ. ಕಾಳಿಂಗದೇವರು ಕೇಳ್ತಾರೆ ಮತ್ತೆ ಪ್ರಶ್ನೆ, ಸದಾಶಿವನಿಂದ ಸೃಷ್ಟಿಯಾದ ಕಣವೆಂಬ ಮಾಯೆ ಆತನಿಂದ ಒಡಲನ್ನೇ ಕೊಳ್ಳುವುದೆಂದರೆ ವಿಚಿತ್ರವಲ್ಲವೇ? ಬಸವರಸ ಹೇಳ್ತಾರ, ಕಣ್ಣಿನಲ್ಲಿ ಬೆರೆತ ಮಾಯೆ ವಸ್ತುವಿನ ಸತ್ಯ ನೋಡದಂತೆ ಮಾಡಿದೆ, ಕಿವಿಯಲ್ಲಿ ಬೆರೆತು ಶಬ್ದ ಕೇಳದಂತೆ ಮಾಡಿದೆ. ಮನವೆಂಬ ಮಾಯೆ ಸದಾಶಿವನೊಂದಿಗೆ ಒಪ್ಪಂದ ಮಾಡಿಕೊಂಡಿಲ್ಲ. ಕಾಮಕ್ರೋಧ ಮದ ಮತ್ಸರಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ತನಗೆ ಬೇಕಾದ ರುಚಿಯನ್ನು ಸದಾಶಿವನು ವಾಸ ಮಾಡಿದ ಮನುವಿನೊಂದಿಗೆ ಭೋಗ ಮಾಡುತ್ತದೆ. ಜನ ಒಡಲನ್ನು ಹಿಡಿದು ದಂಡಿಸುತ್ತದೆ. ಮನವೆಂಬ ಮಾಯಿಗೆ ಒಳಗಾದ ಜನರಿಗೇನು ಗೊತ್ತು? ಇದು ಸದಾಶಿವನ ಒಡಲೆಂಬುದು. ಪುರದ ನಾಗನ್ನ ಕೇಳ್ತಾರೋ, ಮಾಯೆಯನ್ನು ಕಳೆದುಕೊಳ್ಳುವ ಬಗೆ ಹೇಗೆ? ಬಸವರಸ ಹೇಳ್ತಾರ, ಮಾಯೆಯನ್ನು ಕಳೆದುಕೊಳ್ಳಲು ಮನವೆಂಬ ಮಾಯಿಗೆ ಇಷ್ಟವಾಗಬೇಕು. ಇಲ್ಲ ಮನದ ಸಂಗ ಮಾಡಿದ ಅಂಗಕ್ಕಾದರೂ ಇಷ್ಟವಾಗಬೇಕು. ಅಂಗದಲ್ಲಿಯೇ ಸಂಗಮವಾದ ಅರಿವಿನ ಲಿಂಗಯ್ಯನದು. ಈ ಅಂಗದಲ್ಲಿಯೇ ಮನವೆಂಬ ಮಾಯೆ ವಾಸವಾಗಿದೆ. ಮನಕ್ಕೆ ಅಂಗವೆಂದರೆ ಇಷ್ಟ, ಮನದ ಚೇಷ್ಟೆ ಎಂದರೆ ಅಂಗಕ್ಕೆ ಬರುವ ಇಷ್ಟ. ಹೀಗಾಗಿ ಮನವೆಂಬ ಮಾಯನ್ನು ಕಳೆದುಕೊಳ್ಳುವುದು ಅಂಗ ಮತ್ತು ಮನಕ್ಕೆ ಕಷ್ಟವಾಗಿದೆ. ಪುರದ ನಾಗಣ್ಣ ಕೇಳ್ತಾರೋ, ಇನ್ನು ಚರ್ಮದ ಬಗ್ಗೆ ವಿವರಿಸಿ ಹೇಳಿದ ಹೆಂಗಡೆಯ? ಬಸವರಸರು ಆಗಲಿ ಚರ್ಮವೇ ರಕ್ತ, ಮೂಳೆ, ಮಾಂಸ, ಮಜ್ಜೆ, ಮೇಧಸ್ಸು ಹೊರ ಚೆಲ್ಲದಂತೆ ಸುಂದರವಾಗಿ ಹೊಲಿದುಕೊಂಡು ರಕ್ಷಾ ಕೌತವೇ ಚರ್ಮ. ಚರ್ಮ ತನ್ನ ಮೂಲಕ ಕಣ್ಣನ್ನು ನೋಡುವಂತೆ, ಕಿವಿಯನ್ನು ಕೇಳುವಂತೆ, ಮೂಗನ್ನು ಮೂಸಿಸುವಂತೆ ಹದವಾಗಿ ಅಪ್ಪಿಕೊಂಡಿದೆ. ಚರ್ಮದ ಕಣದ ರಂಧ್ರಗಳಲ್ಲಿ ಅರಿವು ಎನ್ನುವ ಸದಾಶಿವ ವಾಸ ಮಾಡುತ್ತಾನೆ. ಹಾಗೆ ಆತನ ಬೆಳಕಿನ ನೆರಳಾಗಿ ಚರ್ಮದಲ್ಲಿ ಮನವೆಂಬ ಮಾಯೆ ಕೂಡ ವಾಸ ಮಾಡಿದೆ. ಚರ್ಮದಲ್ಲಿ ವಾಸ ಮಾಡಿದ ಮನವೆಂಬ ಮಾಯಿಗೆ ಮತ್ತೊಂದು ಚರ್ಮವನ್ನು ಸ್ಪರ್ಶಿಸಿ ವಾಸಿಗೊಳಿಸಿ ಸುಖಿಸಬೇಕೆಂಬ ವಿಕೃತ ಬಯಕೆ ಅದಕ್ಕೆ ಹರಿದು ತಿನ್ನುವ ರಕ್ಕಸ ಪ್ರವೃತ್ತಿ ಮನಕ್ಕೆ ಕರಗತವಾಗಿದೆ. ಬೆಟ್ಟವಿದ್ದರೆ ಒಂದಾದರೂ ಬೋಧಿಸಬೇಕು ಎಂಬ ವೈಶಾಖಿಕ ಹಂಬಲವನ್ನು ಮನ ಹೊಂದಿದೆ. ತಾನು ಚರ್ಮ, ಅನ್ಯ ಚರ್ಮವು ಚರ್ಮವೇ ಎಂಬ ಸಾಮಾನ್ಯ ತಿಳುವಳಿಕೆಯು ಚರ್ಮದಲ್ಲಿ ವಾಸ ಮಾಡಿದ ಮನವೆಂಬ ಮಾಯಿಗೆ ಇಲ್ಲವಾಗಿದೆ. ಎಡಗೈ ಚರ್ಮ ಬಲಗೈಗೆ ಹಾಕಿ ತಾಗಿದರೆ ಅಥವಾ ತನುವಿನ ಮಾಯ ಸಹಜ
ಕಾಲಕ್ಕೆ ತಾಗಿದರೂ ಉದ್ರೇಕ ಉಂಟುವಾಗುವುದಿಲ್ಲ. ಕಾಮದ್ರವ್ಯ ತನ್ನ ಧರ್ಮದಲ್ಲಿದೆಯೋ ಅನ್ಯ ಧರ್ಮದಲ್ಲಿದೆಯೋ ಎಂದು ಮನವೆಂಬ ಮಾಯಿಗೆ ತಿಳಿಯುವುದಿಲ್ಲ. ಧರ್ಮವನ್ನು ಸ್ಪರ್ಶಿಸುವ ಮುನ್ನ ಕಾಮದ್ರವ್ಯ ನಷ್ಟವಾದರೆ ಮತ್ತೆ ಕಾಮದ ಬಯಕೆ ಧರ್ಮಕ್ಕೆ ಆಗುವುದಿಲ್ಲ ಎಂಬುದು ಧರ್ಮವನ್ನು ಆವರಿಸಿದ ಮಾಯೆ ಎಂಬ ಮನಕ್ಕೆ ತಿಳಿಯುವುದಿಲ್ಲ. ತನ್ನ ಕಾಮದ್ರವ್ಯ ತನ್ನಿಂದಲೇ ನಷ್ಟವಾಗಿ